ಹೋಮ್ ಸ್ಟೇಗೆ ಬೆಂಕಿ ಬಿದ್ದಿದೆ ಅಂತೆ. ಹೇ, ನೋಡ್ತಾ ಇದ್ದೀರಾ? ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ಲ್ಯಾಶ್ ಬ್ಯಾಕ್. ನಿನ್ನೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೂವಿ ನೋಡ್ತಿದ್ದೆ. ನನಗೆ ಅನ್ನೋನ್ ನಂಬರಿಂದ ಒಂದು ಕಾಲ್ ಬರುತ್ತೆ. ಮುಂದೆ ಒಂದು ಡೈಲಾಗ್ ಬರುತ್ತೆ, ಆ ಕಡೆ ಫೋನ್ ಮಾಡಿದವ್ರ ಬಾಯಿಂದ. ಎಲ್ಲಿ ಬೆಂಕಿ, ಏನು ಬೆಂಕಿ ಅಂತ ಕೇಳಿದ್ಕೆ ಹೋಮ್ ಸ್ಟೇಲಿ ಬೆಂಕಿ ಅಂದರು. ಬೆಂಕಿ ಹಾಕಿರೋ ಆಬೋ ಯಾರು ಅಂತ ತಲೆ ಕೆರ್ಕೊಂಡು ನಾನು ಹೋಮ್ ಸ್ಟೇ ಕಡೆ ಹೊರಟೆ. ಟೆನ್ಷನಲ್ಲಿ ಎದ್ನೋ ಬಿದ್ನೋ ಅಂತ ನಾನು ಓಡಿ ಬಂದು ಹೋಮ್ ಸ್ಟೇ ಕಡೆ ನೋಡಬೇಕಾದ್ರೆ ಅಮೆಝಾನ್ ಫಾರೆಸ್ಟ್ ಥರ ಇದ್ದಿದ್ದು ಜಾಗ ಸಹಾರಾ ಡೆಸರ್ಟ್ ಥರ ಆಗೋಗಿದೆ. ಆಯ್ಸ್, ಟೆನ್ಷನ್ ಆಗಬೇಡಿ, ಹೋಮ್ ಸ್ಟೇಗೆಲ್ಲ ಬೆಂಕಿ ಬಿದ್ದಿರೋದು ಹೋಮ್ ಸ್ಟೇ ಬ್ಯಾಕ್ ಸೈಡ್ಲಿರೋ ಖಾಲಿ ಜಾಗಕ್ಕೆ. ಏನಂದೆ, ಇನ್ನೊಂದ್ಸಲ ಹೇಳು. ಹೌದು, ನಮ್ಮ ಹೋಮ್ ಸ್ಟೇ ಅಂತೂ ಸೇಫ್ ಆಗಿದೆ. ಊರ್ ಬಾಗ್ಲು ಅಂತೂ ಉಳಿಸ್ಕೊಳಕ್ಕಾಗಿಲ್ಲ, ನಮ್ಮ ಹೋಮ್ ಸ್ಟೇ ಬಾಗ್ಲಾದರೂ ಉಳಿಸ್ಕೊಳ್ಳುವ ಅಂತ ನಾನು ಫೋನ್ ಮಾಡಿದ್ದು ಫೈರ್ ಡಿಪಾರ್ಟ್ಮೆಂಟ್ಗೆ. ಆ ಸ್ಟೋರಿಲೂ ಪೊಲೀಸ್ ಲೇಟಾಗಿ ಬರ್ತಾರೆ ಅಂತ ಹೇಳ್ತಾರೆ, ಆದರೆ ನಮ್ಮ ಈ ಸ್ಟೋರಿಲಿ ಫೈರ್ ಅವರು ಬೇಗನೆ ಬಂದರು. ಆದರೆ ಅಷ್ಟೊತ್ತಿಗೇ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮೇ ರೆಡಿ ಆಗಿಬಿಟ್ಟಿತ್ತು. ಒಂದಿನ ಮುಂಚೆ ಹಚ್ಚ ಹಸುರಿನಿಂದ ಕಂಗೊಳಿಸ್ತಿದ್ದಂಥ ಈ ಜಾಗ ಈಗ ಹೀಗಾಗಿದೆ. ನನ್ನ ಎದುರಿಸಿ ಹೋಮ್ ಸ್ಟೇಗೆ ಬೆಂಕಿ ಬಿದ್ದಿದೆ ಅಂತ ಗಾಬರಿ ಮಾಡಿಸಿದ ಆ ನನ್ನ ಮಕ್ಕಳಿಗೆ ಬೈಕೊಳ್ತಾ ನಾನು ಮನೆ ಕಡೆ ಬಂದೆ. ಸೊ ಗೈಸ್, ಈ ನನ್ನ ಮಕ್ಕಳದು ಒಂದೊಂದಲ್ಲ ಗೈಸ್. ಸುಮ್ಮನೆ ಮನೇಲಿ ಆರಾಮಾಗಿ ಅಪ್ಪು ಸರ್ದು ಮೂವಿ ನೋಡ್ಕೊಂಡು ಕೂತಿದ್ದೆ ನನ್ನ ಉಸೇನ್ ಬೋಲ್ಟ್ಗಿಂತ ಸ್ಪೀಡಾಗಿ ಓಡಿಸ್ಕೊಂಡು ಕರ್ಕೊಂಡು ಬಂದು ಇವಾಗ ನೋಡಿದರೆ ಹಿಂಗೆ ವಿಷಯಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ. ಸೊ ಗೈಸ್, ಅವ್ರು ಹೇಳಿರೋ ಮಾತಿಗೆ ಆವಾಗಲೇ ನನಗೆ ಎಲ್ಲ ಬಾಯಿಗೆ ಬಂದಿತ್ತು, ಅದನ್ನೆಲ್ಲ ನುಂಗ್ಕೊಳ್ತಾ ಅಂದರೆ ಜೀವ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ